ನಿಜ ಅಲ್ಲ ತಾನೆ? ನಿಜ ಅಲ್ಲ. ಅವಳಿಲ್ಲಿ ಇದ್ಬಿಟ್ರೆ ನಿಮ್ ಶಂಕರು ನನಗ್ ಕೈ ಕೊಟ್ಟು ಅವಳು ಹಿಂದೆ ಹೋಗೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಆ ಕಲ್ಲರ್ ಚಿಟ್ಟೆನ ಉಗಿದು ಓಡಿಸ್ಬೇಕು. ಬೇಗಿಲಿಂದ ತಪ್ಸ್ಕೊಂಡು ಹೊಟ್ಟೋಗು. ಹೋಗು ಹೋಗು. ಅಕ್ಕ, ಮಾಯಮ್ಮ ಅಕ್ಕ. ಮಾಯಾ ಮಗಳೇ, ಮಾಯಾ ಏನಾಯ್ತಮ್ಮ? ಎಲ್ಲಿದ್ಯಮ್ಮ? ಏನಾಯ್ತು ಅಂತ ಹೇಳು. ಏನಾಯ್ತಮ್ಮ? ಏನಾಯ್ತು? ಅದು ಶಂಕರ ನನಗೆ ಕಿಡ್ನಾಪ್ ಮಾಡಿ ಕೂಡ್ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ. ನೋಡು ಮಮ್ಮಿ, ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ. ಬಿಡ್ಬೇಡ ಮಮ್ಮಿ ಅವನ್ನ. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡ. ಅಯ್ಯೋ 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 ಮಾಮ ಮಾಮ, ಇವನ್ ಯಾರು ಗೊತ್ತಾ? ಇವನನ್ನ ನಾನು 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇವನು ನನ್ನ ಮೋಸ ಮಾಡಿ ಎಲ್ಲ ತಲೆ ಮರ್ಸ್ಕೊಂಡು ಹೋಗಿದ್ದ. ಇವತ್ತು ಇವನು ಪ್ರಾಣ ತೆಗೆದು ಎಲ್ಲೇ ಸಮಾಧಿ ಮಾಡ್ತೀನಿ. ಎಲ್ಲಿ ನನ್ನ ಆಸ್ತಿ ಪತ್ರ? ಎಲ್ಲಿ ಹೇಳು? ಯಾವ ಆಸ್ತಿ? ಯಾವ ಪತ್ರ? ಕಾಳಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ರಾಮಯ್ಯ ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡವೊಂದು ಸದ್ಯದ ಪರಿಸ್ಥಿತಿಲಿ ಅವನ್ ಕೈಲಿ ಕಟ್ಟಕ್ ಆಗದೆ ಇರ್ಬೋದು. ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತೀಯ ಶಮಣ? ಹೌದು ಬುದ್ಧಿ. ಬಡ್ಡಿ ದಂಡೆನಾಗೆ ಕರುಣೆ ನಿಯತ್ತು ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾವು. ನಾವ್ ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తారా? ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಮೈಯಾಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ. ಮಗು ಒಂದೇ ಸಮಯ ಅಳ್ತಾ ಇದೆ. ಒಂದು ದೊಡ್ಡ ಹಾಲಿಲ್ಲ, ಮನೇಲಿ ಏನು ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ. ಈಗ ಅವನ್ ಸಾಕೋ ಯೋಗ್ಯತನ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ಪ್ರಾಣ ನಡಕಿತ್ಕೊಂಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ದ ನೀನು? ಬಾಯಿ ಮುಚ್ಚಿದ್ರೆ ಮಗು ಅದಕ್ಕೆ ಹೇಳಕ್ಕಾಗಲ್ಲ. ನನ್ ಕಣ್ಣು ಕಿತ್ತು ಬರುತ್ತೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೀನಿ.
ಅದಲ್ಲ ಆಗ್ಲೇ ಅದಕ್ಕೂ ನೆಮ್ಮದಿ ನಮಗೂ ನೆಮ್ಮದಿ ರೀ. ಏಯ್, ಏಯ್, ಏ ರಾಮಯ್ಯ, ಒಂದ್ ವರ್ಷದಿಂದ ಹಸಿರು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನಾಯ್ತವ ದುಡ್ಡು? ಫ್ಯಾಕ್ಟ್ರಿ ಲಾಕ್ ಹೋದಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಂಗಿನ ದುಡ್ಡು ಕೊಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಲ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ. ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಲ, ಈ ಬಡವರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರು ರಾಕ್ಷಸರು ಕೊಂದ್ಬಿಟ್ರು. ಬಂದ ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸರ ಆ ಪಡ್ಪಾಯಿಗಳನ್ನ ಕೊಲೆ ಮಾಡಿದ್ದು ಅರೆಸ್ಟ್ ಮಾಡಿ. ನನ್ ತಂದಿರ್ನ ಹಿಡ್ಕೊಟ್ಬಿಟ್ಟೆಲ್ಲೋ. ಮೇಮು ರಾಯಲಸೀಮೆ ಮನುಷ್ಯರು. ನಮ್ ಸಹವಾಸ ಎಂತದ್ದು ಅಂತ ನಿನ್ಗಿನ್ನೂ ಗೊತ್ತಿಲ್ವಾ? ತೆರಿಗೆ ಕೈನಾ ನಿನ್ ಕಟ್ಕೊಂಡ್ ಮೇಲೆ ಕಡೆ ನನ್ಗೆ ಗೊತ್ತಾಗಿತ್ತು. ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಏನೋ, ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗು ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸರ ಮಾತಾಡಿದ್ರೆ ಆ ಕೊಲೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಯಲ್ಲಿ ಒಂದು ಸಂತಾನ ಇಲ್ಲ. ಮಂಜರು ಭೂಮಿ ನೀನು. ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡ ತಂದ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಳೆ, ಹಾಳಾಗೋಗ್ತೀಯಾ. ನೀನ್ ಸರ್ವನಾಶ ಆಗೋಗ್ತೀಯಾ. ನೀನ್ ಯಾರ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು. ಯಾವಳೋ ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ ತಡಿಯ. ನಾನ್ ಹಂಗೆ ಸಾಕ್ತೀನಿ. ಮೊದ್ಲು ಆಸ್ತಿ ಪತ್ರ ಕೊಡು. ಆಸ್ತಿ ಪತ್ರ?
ಅದಂತೂ ದೊಡ್ಡ ಸುಳ್ಳು. ಮಗು ರಾಮ ಇಂದೊತ್ತು ಗೊತ್ತಾದ್ರೆ ಆ ಮಗುನು ಕೊಳ್ಳೋ ರಾಕ್ಷಸಿ ನೀನು ಅಂತ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದ್ದು. ಆಸ್ತಿ ಮಗು ಹೆಸರಿನಲ್ಲಿ ಇದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು. ಆಸ್ತಿ ಇವಳ ಹೆಸರಿನಲ್ಲಿ ಇಲ್ಲ, ಯಾರ ಹೆಸರಿಗೂ ಬರ್ದಿಲ್ಲ. ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ. ಮಾಮ, ಇನ್ನು ಆಸ್ತಿ ಮೇಲೆ ಯಾರಿಗೂ ಹಕ್ಕಿಲ್ಲ. ಹೌದಾ? ಇಷ್ಟು ದಿವಸ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದೆ, ಈಗ ಅದೃಷ್ಟ ನನ್ನೇ ಹುಡುಕೊಂಡು ಬಂದಿದೆ. ನಡೀರಿ. ಮಾಯಮ್ನು ಯಾವಳು ಮಾಯಮ್ಮ? ಈ ಪಿಂಗಾರಿ ಆ ರಾಮಾಯಣ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಆವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿದೆ, ಬದುಕೊಂಡವಳೆ. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ಇವತ್ತಿಗೆ ನಿನ್ನ ಋಣ ಹರಿದೋಯ್ತು. ಇನ್ಯಾವತ್ತೂ ನನ್ನ ಹತ್ರ ಬರಬೇಡ. ನಿನ್ ದರಿದ್ರ ಮುಖ ನನಗ್ ತೋರಿಸಲೇಬೇಡ. ಸಾಕಿದೀನಿ ಅಂತ ಸಲಿಗೆ ಗಿಲ್ಗೆ ತಗೊಂಡು ಅಮ್ಮ ಗಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಹುಷಾರ್, ಬಂದು ಬರೋ. ನೋಡಿದ್ಯಾ ನಿನ್ ಜೀವನ? ದೋಸೆ ದೋಸೆ ಮೊಚ್ಚಕದಂಗ ಆಗೋಯ್ತು. ಬಡೂರೆಲ್ಲ ಪಾಪ ಮಾಡಿ ಹುಟ್ಟರೋರು ಅಂತಿದ್ಯಲ್ಲ, ಈಗ ನಿನ್ ಜೀವನ ಏನಂತ ಗೊತ್ತಾಯ್ತಾ? ನೀನೆಲ್ಲಿ ಹುಟ್ಟಿದೆ ಅಂತ ಗೊತ್ತಾಯ್ತಾ? ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ? ಈ ಕಾಲೋನಿ ಬಿಟ್ಟು ಓಡೋಬೇಕು ಅಂತಿದ್ಯಲ್ಲ, ಈಗ ನಿನ್ ಯಾರು ತಡೆಯಲ್ಲ. ಹೋಗು, ಅದೆಲ್ಲೋಗ್ತೀಯ, ಹೋಗು. ಜೀವನ ಏನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗು. ಏಯ್, ಎಲ್ಲ ಹೋಗಿ, ನಿಮ್ ಮನೆಗಳಿಗೆ ಹೋಗಿ.